ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದಲ್ಲಿ ಮನೆ ಬೀಗ ಮುರಿದು ಕದಿಮರು ಚಿನ್ನಾಭರಣ ಹಾಗೂ ನಗದು ದೋಚಿ ಪರಾರಿಯಾದ ಘಟನೆ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳರು ಕೈಚಳಕ ತೋರಿದ್ದಾರೆ. ಚಿಕ್ಕೋಡಿಯ ಕರೋಶಿ ಗ್ರಾಮದ ರಾಜು ಬಡಿಗೇರ್ ಅವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಕೆಲಸದ ನಿಮಿತ್ತ ರಾಜು ಬಡಿಗೇರ್ ದಂಪತಿ ಊರಿಗೆ ತೆರಳಿದ ವೇಳೆ ಇದನ್ನ ಗಮನಿಸಿದ ಕದಿಮರು ಮನೆಯ ಬೀಗವನ್ನು ಮುರಿದು ಒಳನುಗ್ಗಿದ್ದಾರೆ. ಮನೆಯಿಂದ ಸುಮಾರು 3 ತೊಲೆ ಬಂಗಾರ, 2,000 ರೂಪಾಯಿ ನಗದು ಹಾಗೂ ಒಂದು ದುಬಾರಿ ಡ್ರಿಲ್ ಮಷಿನ್ ಕದ್ದು ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಘಟನೆ ಸಂಬಂಧ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಕಳ್ಳತನದ ಆರೋಪಿಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದು ಹೆಚ್ಚಿನ ಮಾಹಿತಿ ನಿರೀಕ್ಷೆಯಲ್ಲಿದೆ. ನಾವ್ರಿ ನಮ್ಮ ಹೆಂಗಸರಿ ಊರಿಗೆ ಹೋಗಿದ್ದು ರೀ. 2 ದಿವಸ ಮನೆ ಬಿಡ್ಬೇಕಾತಿಲ್ಲ ಅಂದ್ರಿ. ಹೋಗಿ ಬರೋ ಮಠ ಅಂದ್ರೆ ಕೀಲಿ ಹೊಡೆದು ಶುರು ಮಾಡ್ಕೊಂಡು ಹೋಗಿದಾರ್ರಿ. ಏನು ಪೊಲೀಸರು ಬಂದಿರ್ರಿ? ಪೊಲೀಸರು ಬಂದಿರ್ರಿ. ಅದು ನಾಯಿ ತಂದು ಎಲ್ಲ ಚೆಕ್ ಮಾಡಿ ಹೋಗಿದಾರ್ರಿ. ಇನ್ನೇನು ನೋಡ್ತೀವಿ ಅಂದ್ರಿ. ಎತ್ತರ ಆಗಿತ್ತು ರೀ?